ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಗಲಕಾಯಿ ಸಾಸಿವೆನ ಹೆಂಗೆ ಮಾಡೋದು ತೋರಿಸ್ತಿ. ಹವ್ಯಕರಲ್ಲಿ ಹೇಳಿದ್ನಲ್ಲಿ ಸಾಸಿವೆ ಹಸಿ ತಂಬಳಿ ಯಾವುದಾದ್ರೂ ಒಂದು ಫಸ್ಟ್ ಊಟ ಮಾಡ್ಕೊಂಡೆ ಅವ್ರದ್ದು ಊಟ ಸ್ಟಾರ್ಟ್ ಆಗ್ತು. ನಾ ಸುಮಾರು ನಮ್ಮನೆ ರೆಸಿಪಿ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ಹಾಗಲಕಾಯಿ ಸಾಸಿವೆನ ತೋರಿಸ್ತಿ ಹೆಂಗೆ ಮಾಡೋದು. ನೋಡಿ, ಹಾಗಲಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಗಂಜಿ ಹಿಂಗಿದ್ದ ಹವ್ಯಕರದ ರಾಶಿ ರೆಸಿಪಿ ನನ್ನ ಚಾನಲಲ್ಲಿದ್ದು, ನಿಮಗೆ ಬೇಕುಳಾರು ಹೋಗಿ ನೋಡ್ಕೆ ಬನ್ನಿ. ಮತ್ತು ಹಳ್ಳಿ ವ್ಲಾಗು ರಾಶಿ ಥರದಿದ್ದು ನೋಡಿ. ಹಳ್ಳಿ ಮೇಲೆಲ್ಲವಾಗಿ ಈ ಥರದ್ದು ಗ್ಯಾಸ್ ಇರ್ತು, ಅದ್ರ ಕೆಳಗೆ ಒಂದು ಪ್ಲೇಟ್ ಇಟ್ಕೊಂಡು ಅಲ್ಲಿ ಗಾಂಧಾರಿ ಮೆಣಸು, ಯಾಲಕ್ಕಿ ಅಥವಾ ಕಾಯಿ ಆ ಥರದ್ದು ಯಾವ್ದಾದ್ರು ಮಳೆಗಾಲದಲ್ಲೆಲ್ಲ ಒಣಸಲಾಗ್ತಿಲ್ಲ ಅಲ್ಲಿ, ಹಾಗಾಗಿ ಅದು ರೆಡಿ ಇಟ್ಕೊಂಡು ಒಣಸ್ತೀವಿ. ಅದು ನೀವು ನಂಗೆ ಅವೆಲ್ಲ ಇದೇ ಥರ ಮಾಡ್ತೀವಿ. ನಿಂಗೆ ಅವು ಬೇಕಾದ್ರೆ ಮಾಡಿ ತೋರಿಸ್ದಿ ನಿಂಗಳ ಒಲೆನೂ ಹಿಂಗೆ ಇದ್ದರೆ. ಈಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಯಂಜಿ, ಅಂತಕೆಂದ್ರೆ ಹಾಗಲಕಾಯಿ ಎಣ್ಣೆಲ್ಲ ಹುರಿದ್ರೆ ಚಲೋ ಆಗ್ತು. ನಾ ಬಾಕಿ ಪದಾರ್ಥಕ್ಕೆಲ್ಲ ಸ್ವಲ್ಪ ಎಣ್ಣೆ ರಾಶಿ ಕಮ್ಮಿ ಯೂಸ್ ಮಾಡೋದು. ಈಗ ಒಂಚೂರು ಸಾಸಿವೆ ಕಾಳು ಹಾಕ್ಯಂಜಿ, ಇದೊಂಚೂರು ಫ್ರೈ ಆಗಲಿ. ನನ್ನ ಚಾನಲಲ್ಲಿ ಈ ಥರದ ರಾಶಿ ವೀಡಿಯೋ ಇದ್ದು, ಹಳ್ಳಿ ಬಗ್ಗೆ, ಹಳ್ಳಿ ಪರಿಸರದ ಬಗ್ಗೆ, ಮತ್ತು ನಾ ಮಾಡೋ ತರಕಾರಿ, ನನ್ನ ಹಿತ್ತಲು, ನಾವು ಬೇಸಿಗೆಲೆಲ್ಲ ಒಂದು ತರಕಾರಿನೂ ಪ್ಯಾಟಿಂದ ತತ್ನಿಲ್ಲ, ರಾಶಿ ವೆರೈಟಿ ತರಕಾರಿ ಮಾಡ್ತೀವಿ. ಅದೆಲ್ಲ ನನ್ನ ಪುಟ್ಟ ಪ್ರಪಂಚ ಹೇಳಿ ಒಂದು ವೀಡಿಯೋ ಇದ್ದು 3 ಎಪಿಸೋಡಲ್ಲಿ ಇದ್ದು. ನಿಂಗೆ ಬೇಕುಳಾರು ಹೋಗಿ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ಈಗ ಉದ್ದಿನ ಬೇಳೆ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡು ಈಗ ಹಾಗಲಕಾಯಿ ಹಾಕಿದ್ದಿ. ಈಗ ಇದನ್ನು ಸಣ್ಣ ಊರಿನಲ್ಲಿ ಸ್ವಲ್ಪ ಚೆನ್ನಾಗಿ ಕಪ್ಪು ಬಣ್ಣ ಬಪ್ಪಲಿವರಿ ಸ್ವಲ್ಪ ಫ್ರೈ ಮಾಡೋಣ, ಚಲೋ ಆಗ್ತಾವಾಗ. ಈಗ ಇಚ್ಚೆ ಬದಿಗೆ ಅದು ಫ್ರೈ ಆಗ್ತಾ ಇದ್ದಾಗ ಇಚ್ಚೆ ಮತ್ತೊಂದು ಕೆಲಸ ಮುಗಿಸ್ಕೊಂಬಲ್ಲಿ ಆಗ್ತದ. ಪಟನೇ ಇಲ್ದವ್ರು ಕೆಲಸ ಆಗ್ತಿಲ್ಲ, ಹಾಗಾಗಿ ಇಚ್ಚೆ ಬದಿಗೆ ಒಂದು ಮುಷ್ಟಿ ಕಾಯಿ ತುರಿಯ ಮಿಕ್ಸಿ ಜಾರಿಗೆ ಹಾಕ್ಯಂಜಿ. ಈಗ ಅದಕ್ಕೆ ಒಂಚೂರು ಸಾಸಿವೆ ಗಾಂಧಾರಿ ಮೆಣಸು ಹಾಕ್ತಿ. ಎಂತಕ್ಕೆ ಅಂದರೆ ಸಾಸಿವೆ ಒಂಚೂರು ಸುಟಿ ಆದರೆ ಬಾಯಿಗೆ ಚಲೋ ಆಗ್ತು. ಅದರಲ್ಲೂ ಹಾಗಲಕಾಯಿ ಸಾಸಿವೆ ಒಂಚೂರು ಕಟ್ಟಗಾದ್ರೆ ಚಲೋ ಆಗ್ತಲ್ಲಿ, ಹಾಗಾಗಿ 1 ಸ್ಪೂನ್ ಸಾಸಿವೆ ಕಾಳು, ಅರಿಶಿನ, ಒಂದು 4 ಗಾಂಧಾರಿ ಮೆಣಸು ಹಾಕ್ತೀವಿ ಇದಕ್ಕೆ. ನಿಂಗೆ ನೋಡಿಕ್ಕು ನಂದು ಯಾವ ಅಡುಗೆನಲ್ಲೂ ನಾನು ಹೆಚ್ಚಾಗಿ ಬೋಳ್ಕಾಳು ಬಳಸ್ತಿಲ್ಲ, ಯಾಕೆಂದರೆ ನಮ್ಮಲ್ಲಿ ಬೋಳ್ಕಾಳು ಅಷ್ಟು ಯಾರೂ ಇಷ್ಟಪಡ್ತಿಲ್ಲ. ಹಾಗಾಗಿ ನಾ ಎಲ್ಲದಕ್ಕೂ ಖಾರಕ್ಕೆ ಗಾಂಧಾರಿ ಮೆಣಸನ್ನೇ ಬಳಸ್ತೀವಿ, ಹಸಿ ಮೆಣಸನ್ನು ಬಳಸ್ತಿಲ್ಲ. ಯಾಕೆ ನನ್ನ ರಾಶಿ ಗಿಡ ಇದ್ದು, ನಾ ಹೇಳದ್ನಲ್ಲಿ ನನ್ನ ಪುಟ್ಟ ಪ್ರಪಂಚ ಅದರೊಳಗೆ ನಾ ಹೆಂಗೆ ಬೆಳೆಸಿದ್ದಿ ಗಾಂಧಾರಿ ಮೆಣಸಿನ ಗಿಡವ ಹೇಳೋದನ್ನು ನಿಂಗೆ ತೋರಿಸ್ತಾ ಇದ್ದಿ. ಅಂತೆಂತ ಇದ್ದು ರಾಶಿ ವೆರೈಟಿ ತರಕಾರಿ ಮಾಡ್ತೀವಿ ಬೇಸಿಗೆನಲ್ಲಿ. ನಾನು ಇದು 6 ತಿಂಗಳವರೆಗೂ ನಂಗೆ ಬೇರೆ ಯಾವ ತರಕಾರಿನೂ ತತ್ವಿಲ್ಲ. ಬಟಾಟೆ, ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಇದು 3 ತಗೋಬತ್ತೀಯ. ನೋಡಿ, ಸಣ್ಣ ಊರಿನಲ್ಲಿ ಫ್ರೈ ಆಗ್ತಾ ಇದ್ದು. ನಿಂಗೆ ಬೇಕಾದ್ರೆ ನನ್ನ ಹಿಂದಿನ ವೀಡಿಯೋ ಹೋಗಿ ನೋಡ್ಕೆ ಬನ್ನಿ, ನಮ್ಮಲ್ಲಿ ಹೆಂಗೆ ತರಕಾರಿ ಆಗ್ತವಳಲ್ಲವ. ಈಗಿದು ನೋಡಿ, ಸ್ವಲ್ಪ ಕಪ್ಪು ಬಣ್ಣ ಬಂಜು ಚೆನ್ನಾಗಿ ಫ್ರೈ ಆಜು. ನೋಡಿ ತೋರಿಸ್ತಾ ಇದ್ದಿ. ಹಾಗೆ ಈಗ ಮಳೆಗಾಲದಲ್ಲಿ ನಾ ಎಂತೆಂಥ ತರಕಾರಿ ಮಾಡ್ತೀವಿ, ಮತ್ತು ಡೇರೆ ಗಿಡ ಸುಮಾರು ಇರ್ತು. ಈಗ ನನ್ನ ಹಿತ್ತಲಲ್ಲಿ ಈಗ ಎಂತೆಂಥ ಆಗ್ತಾ ಇರ್ತು ಹೇಳೋದನ್ನು ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತಿ. ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ರಾಶಿ ಜನಕ್ಕೆ ಶೇರ್ ಮಾಡಿ. ಅಂತಕೆಂದ್ರೆ ಹಿಂಗಿದ್ದು ಹಳ್ಳಿ ರೆಸಿಪೀಸ್ ಅಲ್ಲವ, ಮತ್ತು ಹವ್ಯಕರ ರೆಸಿಪೀಸು ಎಲ್ಲರಿಗೂ ಎಲ್ಲ ಗೊತ್ತಿರ್ತಿಲ್ಲ. ಇಷ್ಟಪಡೋವು ಕೇಳ್ಕೊತಾ ಇದ್ದಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಹಳ್ಳಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ. ಅವು ಕಷ್ಟಪಟ್ಟು ಮಾಡಿರ್ತಾವೆ, ಅಂದರೆ ಈಗ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾ, ಅದಕ್ಕಲ್ಲ ಅವು ದಿವಸದ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂಚೂರು ನಾವು ಎಂತಾರು ಮಾಡೋಣ ಹೇಳಿ ಮಾಡ್ತಾ, ಹಾಗಾಗಿ ಜಾಸ್ತಿ ಸಪೋರ್ಟ್ ಮಾಡಿ ಕೇಳ್ಕೊತಾ ಇದ್ದಿ. ನಾವು ಅಂದರೆ ಈ ನೌಕರಿ ಮಾಡೋದು ಆ ಥರ ಎಲ್ಲ ಅಂತೂ ಮಾಡ್ತೀವಿ ಅಲ್ಲಿ. ಅವು ಮನೆ ಕೆಲಸ ಮಾಡ್ಕೊಂಡು ಈ ಥರದ್ದೇ ಎಂತಾರು ಒಂದು ಸಣ್ಣದು ಹಿಡ್ಕೊಂಡಿರ್ತಾ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಕೊಂಡು ಕಾಯಿ, 1 ಸೌಟ್ ಮೊಸರು ಹಾಕಿದ್ರೆ ನಮ್ಮ ಸಾಸಿವೆ ರೆಡಿ ಆಯ್ತು. ಥ್ಯಾಂಕ್ ಯು.